ಕುಮಟಾ ಪಟ್ಟಣದಲ್ಲಿ ಬಿಜೆಪಿ ಕುಮಟಾ ಮಂಡಲದ ಯುವ ಮೋರ್ಚಾದ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹರ್ ಘರ್ ತಿರಂಗ ಮತ್ತು ತಿರಂಗ ಯಾತ್ರೆ ಕಾರ್ಯಕ್ರಮದ ಪ್ರಯುಕ್ತ ಕುಮಟಾ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಬೈಕ್ ರ್ಯಾಲಿ ನಡೆಯಿತು. ಬೈಕ್ ರ್ಯಾಲಿ ಕುಮಟಾ ಪಟ್ಟಣದ ಮಾಸ್ತಿಕಟ್ಟೆಯಿಂದ ಪ್ರಾರಂಭವಾಗಿ ಹೆಗಡೆ ಕ್ರಾಸ್, ಗಿಬ್ ಸರ್ಕಲ್, ಸುಭಾಷ್ ರೋಡ್, ಮೂರುಕಟ್ಟೆ, ಕುಂಬೇಶ್ವರ ರೋಡ್, ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಮಾಸ್ತಿಕಟ್ಟೆಗೆ ಬಂದು ಕೊನೆಗೊಂಡಿತ್ತು. ಬೈಕ್ ರ್ಯಾಲಿ ಕೊನೆಗೊಂಡ ನಂತರ ಪಟ್ಟಣದ ಮಾಸತಿ ಸರ್ಕಲ್ನಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಆಗಸ್ಟ್ 13ರಿಂದ 15ರವರೆಗೆ ಪ್ರತಿಯೊಬ್ಬ ರಾಷ್ಟ್ರಭಕ್ತನು ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸುವಂತೆ ಕರೆ ನೀಡಿದರು. ನಿನ್ನೆ ನಮ್ಮ ಹೊನ್ನಾವರ ಮಂಡಳದ ವತಿಯಿಂದ ಹೊನ್ನಾವರದಲ್ಲಿ ಬೈಕ್ ರ್ಯಾಲಿಯನ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲ ಮಾಡಿ ನಮ್ಮ ದೇಶದ ಅಭಿಮಾನದ ಬಗ್ಗೆ ಪ್ರತಿಯೊಬ್ಬರೂ ಭಾಗವಹಿಸಿದ್ದನ್ನು ನಾನು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ ಗೋಕರ್ಣ ಮಂಡಳದ ವತಿಯಿಂದ ಹರ್ ಘರ್ ತಿರಂಗದ ಕಾರ್ಯಕ್ರಮ ಬೈಕ್ ರ್ಯಾಲಿ ಮೂಲಕ ಅಲ್ಲೂ ಸಹ ನಾವು ಮಾಡಿ ಬಹಳ ಯಶಸ್ವಿ ಆಗಿದ್ವಿ. ನಾನು ಅಲ್ಲಿ ಒಂದು ಮಾತನ್ನು ಹೇಳಿದೆ. ನಾವು ಬೈಕ್ ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಪ್ರವಾಸಿಗರು ಅಲ್ಲಿ ನಿಂತಿದ್ರು. ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ಕೊಳ್ಳೆ ಅವರೆಲ್ಲರೂ ಬಹಳ ಸಂತೋಷದಿಂದ, ಬಹಳ ಖುಷಿಯಿಂದ ಅವರು ಸಹ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಮಾತು ಹೇಳಿದರು. ಬಹುಶಃ ಅವ್ರಿಗೆ ಅನಿಸಿರ್ಬೋದು, ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇದ್ರೆ ನಮ್ಮ ದೇಶ ಉಳಿತದೆ ಅನ್ನುವಂಥ ಒಂದು ಭಾವನೆಯನ್ನ ಅವರೆಲ್ಲ ವ್ಯಕ್ತಪಡಿಸಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಇಲ್ಲೂ ಸಹ ಪ್ರತಿ ವರ್ಷದಂತೆ ನಾವು ಬೈಕ್ ರ್ಯಾಲಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರ ಮೊದಲನೇ ಅವಧಿಯಲ್ಲಿ ಎಲ್ಲರ ಮನೆಯಲ್ಲೂ ಭಾರತದ ಧ್ವಜವನ್ನು ಹಾರಿಸಬೇಕು ಎನ್ನುವಂಥ ನಿಯಮವನ್ನು ಜಾರಿಗೆ ತಂದ ನಂತರ ಪ್ರತಿ ವರ್ಷ ನಮ್ಮ ಪಕ್ಷ, ನಮ್ಮ ಪದಾಧಿಕಾರಿಗಳು ಮತ್ತು ಪಕ್ಷದ ಅಭಿಮಾನಿಗಳು ಎಲ್ಲರ ಮನೆಯಲ್ಲಿ ಹರ್ ಘರ್ ತಿರಂಗವನ್ನು ಮಾಡ್ತಾ ಇರುವಂಥದ್ದನ್ನು ನಾನು ನೋಡಿದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕುಮಟಾ ಮಂಡಲದ ವತಿಯಿಂದ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ 2014ರಿಂದ ಪ್ರತಿ ಮನೆಯ ಮೇಲೂ ಧ್ವಜ ಹಾರಬೇಕು ಮತ್ತು ದೇಶಭಕ್ತಿ, ರಾಷ್ಟ್ರಭಕ್ತಿ ಪ್ರತಿಯೊಬ್ಬರ ಪ್ರಜೆಗಳಲ್ಲಿ ಭಾವನೆಗಳು ಬರಬೇಕು ಇರುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹರ್ ಘರ್ ತಿರಂಗವನ್ನು ಜೋಡಿಸಿದರು. 2014ರಿಂದ ಇವತ್ತಿನ ತನಕನೂ ಸಹ ಪ್ರತಿ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಾಡಬೇಕು, ಆ ಪ್ರತಿ ಪ್ರಜೆಗೂ ದೇಶದ ಬಗ್ಗೆ ಅಭಿಮಾನ ಮೂಡಬೇಕು ಅನ್ನುವಂಥದ್ದು ಇಟ್ಟುಕೊಂಡು ಈ ಅಭಿಯಾನವನ್ನು ಜೋಡಿಸಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗಡೆ, ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್, ನಿಕಟಪೂರ್ವ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಪ್ರಮುಖರಾದ ಜಿಜೆ ಹೆಗಡೆ, ಜಿಎಸ್ ಗುರುಗಾ ಸೇರಿದಂತೆ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ದರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.